ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. SSCGD ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೆದಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ನಿನ್ನೆ ತಾನೇ ನಿಮ್ದು ಏನು ಕೀ ಆನ್ಸರನ್ನು ರಿಲೀಸನ್ನು ಮಾಡಿದರು. ಕೀ ಆನ್ಸರ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಇತ್ತು. ಇನ್ನೇನು ಕೂಡ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಫೆಬ್ರವರಿ 24ಕ್ಕೆ ಎಕ್ಸಾಮ್ ಕೂಡ ಕ್ಲೋಸ್ ಆಗಿತ್ತು. ಇಷ್ಟು ಬೇಗ ಬರ್ತು ಇಲ್ಲೋ ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಕೇವಲ 3-4 ಡೇಸ್ನಲ್ಲಿ ಬರ್ತಂತ ಹೇಳಿ ನಾವು ಕೂಡ ಅದರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ನಿನ್ನೆ ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನೂ ಯಾರು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಮ ಕ್ವಶನ್ ಹಾಕಿರ್ತಕ್ಕಂಥದ್ದು ರೈಟ್ ರಾಂಗ್ ಅನ್ನ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು. ಸೊ ನೀವು ಇನ್ನೂ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಒಂದಿಷ್ಟು ಜನಕ್ಕೆ ಏನು ಮಾಡಿದಿರಪ್ಪ ಅಂದರೆ ಸೊ ಒಳ್ಳೆ ಲಾಗಿನ್ ಮಾಡಕ್ಕೆ ಹೋಗಿ ಅಕೌಂಟ್ ಕೂಡ ಲಾಕ್ ಆಗಿದೆ. ಅದ್ರೂ ಕೂಡ ನೀವು ಸ್ಕ್ರೀನ್ಶಾಟ್ ಅನ್ನು ಹಾಕಿಲ್ಲ ನನಗೆ. ನೀವೇನಾದರೂ ಅಕೌಂಟ್ ಲಾಕ್ ಆಗಿದವರು ಏನು ಮಾಡಬೇಕು ಅದು ಕೂಡ ನಿಮ್ಗೆ ಡೌಟ್ ನಲ್ಲಿದ್ರ. ಸೊ ಅಕೌಂಟ್ ಲಾಕ್ ಆಗಿತ್ತಪ್ಪ ಅಂದರೆ ಅನ್ಲಾಕ್ ಅಂತ ನಿಮ್ಗೊಂದು OTP ಬರುತ್ತೆ. ಆ OTP ಅನ್ನು ಹಾಕಿ ನಿಮ್ಮ ಅಕೌಂಟನ್ನು ಅನ್ಲಾಕ್ ಅನ್ನು ಮಾಡ್ಕೊಳ್ಬೋದು. ಒಳ್ಳೆ ಯಾವುದೇ ಒಂದು ಅರ್ಜಿಯನ್ನು ನೀವು ಆಲ್ಮೋಸ್ಟ್ ಅಲ್ಲಿ SSCಯಲ್ಲಿ ಆ ಥರ ಎಲ್ಲ ತಪ್ಪುಗಳನ್ನು ಮಾಡಕ್ ಹೋಗ್ಬೇಡ್ರಿ. ಯಾಕೆ ಮಾಡ್ತಾರೆ ಅಲ್ಲಿ ಏನು ಕೇಳಿದೆಯಪ್ಪ ಅಂತಂದ್ರೆ ನೀವು ಎಕ್ಸಾಮ್ಗೆ ಹೋಗಿರ್ತಕ್ಕಂಥದ್ದನ್ನ ರೋಲ್ ನಂಬರ್ ಮಾತ್ರ ಕೇಳಿದೆ. ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ತಾರೆ. ನೀವು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕೋದು ಆಗ್ಬೋದು. ಓಕೆ, ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಾರೆ ನಿಮ್ಗೆ ಆ ರೋಲ್ ನಂಬರ್ ಅಂತ ಇರುತ್ತೆ. ರೋಲ್ ನಂಬರ್ ಅನ್ನ ಹಾಕಿದಾದ್ಮೇಲೆ ನೀವೇನು ಎಕ್ಸಾಮಿಗೆ ಹೋಗಿ ಅಲ್ಲೇನ ರೋಲ್ ನಂಬರ್ ಬಂದಿರ್ತಲ್ಲ ಹಾಲ್ ಟಿಕೆಟ್ ನಲ್ಲಿ. ಒಂದಿಷ್ಟು ಜನ ಹಾಲ್ ಟಿಕೆಟ್ ಅನ್ನ ಕಳ್ಕೊಂಡಿದ್ರೆ ಹಾಲ್ ಟಿಕೆಟ್ ಕಳ್ಕೊಂಡವ್ರಿಗೆ ಕೂಡ ಹೇಳ್ತಾ ಇದ್ದೀನಿ, ಒಂದ್ಸರಿ ಸರ್ಚ್ ಮಾಡ್ಕೊಳ್ಳಿ. ಕಂಪಲ್ಸರಿ ರೋಲ್ ನಂಬರ್ ಬೇಕೇ ಬೇಕು. ರೋಲ್ ನಂಬರ್ ಇಲ್ಲದೆ ಕೀ ಆನ್ಸರ್ನ ಯಾವುದೇ ತರನಾಗಿ ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಕೂಡ ಸಿಗೋದಿಲ್ಲ. ರೋಲ್ ನಂಬರ್ ಅನ್ನ ಹಾಕಿದಾದ್ಮೇಲೆ ಕೆಳಗಡೆ ನಿಮ್ಗೆ ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಅನ್ನ ಏನ್ ಹಾಕ್ಬೇಕು ಸರ್ ಅದು ಕೂಡ ಡೌಟ್ ನಲ್ಲಿದ್ರ. ಸೊ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ತರ ಹಾಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತಿಗೆ ನಾನು ಅಂದಾಜು ಹೇಳ್ತೀನಿ ನೋಡ್ಕೊಳ್ಳಿ. 02/05/2002 ಇದೆ ಅಂತ ತಿಳ್ಕೊಂಡ್ರೆ ಅಂದ್ರೆ 5/5 ನಿಮ್ದು ಹುಟ್ಟಿದ ಡೇಟ್ 5 ತಿಂಗಳ ಹುಟ್ಟಿದ ಡೇಟ್ 2 ಹುಟ್ಟಿದ ತಿಂಗಳ 5 2002 ಇಯರ್ ಅಂತ ತಿಳ್ಕೊಳ್ರಿ. ಅಲ್ಲಿ ಹಾಕುವ ಪಾಸ್ವರ್ಡ್ ನಲ್ಲಿ 02 ಅಂತ ಹಾಕಿ ಬಾರ್ ಕೊಡ್ಬೇಡ್ರಿ, ಕ್ಯಾಶ್ ಕೊಡ್ಬೇಡ್ರಿ, ಏನು ಕೊಡಬೇಡ್ರಿ. 02/05/2002 ಅಂತ ಹಾಕಿದ್ರಪ್ಪ ಅಂತಂದ್ರೆ ಸೊ ಕೆಳಗಡೆ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾನ ಕೇಳಿದಾಗ ಅವ್ರು ಏನು ಕ್ಯಾಪ್ಚಾನ ಕೊಟ್ಟಿರ್ತಾರಲ್ಲ 1 2 3 5 8 0 ಅಂತ ಹೇಳ್ತಾರೆ. ಸೊ ಈ ತರ ನಿಮ್ಗೆ ಒಂದು ಕ್ಯಾಪ್ಚಾನ ಕೊಟ್ಟಿರ್ತಾರ. ಆ ಕ್ಯಾಪ್ಚಾನ ಅಲ್ಲಿ ಹಾಕಿದಾದ್ಮೇಲೆ ಲಾಗಿನ್ ಅಂತ ಆಪ್ಷನ್ ಕೊಟ್ಕೊಡಿ. ಏನಪ್ಪ ಅಂದರೆ ಲಾಗಿನ್ ಅಂತ ಆಪ್ಷನ್ ಕೊಟ್ಟಿರಪ್ಪ ಅಂದರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಈಗ ಸರ್ವರ್ ಕೂಡ ನಿಮ್ಗೆ ಬಿಜಿ ಇಲ್ಲ. ಸೊ ನಿನ್ನೆ ತಾನೇ ನಿಮ್ಗೆ ಓಪನ್ ಮಾಡಿ ತೋರಿಸ್ಬೇಕಂತ ನಾನು ಅನ್ಕೊಂಡಿದ್ದೆ. ಓಪನ್ ಮಾಡಕ್ ಹೋದ್ರೆ ಸರ್ವರ್ ಬಿಜಿ ಇರುವ ಕಾರಣದಿಂದ ಸೊ ಅದು ಓಪನ್ ಕೂಡ ಆಗಿಲ್ಲ. ಓಕೆ, ಈಗ ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಿಮ್ಗೆ ಅಲ್ಲೊಂದು ಲೈನ್ ಕೊಟ್ಟಿರ್ತಾರೆ, ಅದರಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಇರುತ್ತೆ. ಕ್ಲಿಕ್ ಹಿಯರ್ ಆಪ್ಷನ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಅಂತಾರೆ ಸೊ ಡೈರೆಕ್ಟ್ ಆಗಿ ನಿಮ್ಮ PDF ಕೂಡ ಓಪನ್ ಆಗುತ್ತೆ. ನೀವೇನು ಎಕ್ಸಾಮ್ ಏನು ಬರೆದಿರಲ್ಲ, ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥ PDF ನಲ್ಲಿ ಏನು ಓಪನ್ ಆಗುತ್ತಪ್ಪ ಅಂದ್ರೆ ಅಲ್ಲಿ ಕ್ಯಾಂಡಿಡೇಟ್ GD ಇನ್ CFF ಅಂಡ್ SSF ರೈಫಲ್ಮನ್ GD ಇನ್ AR ಅಂಡ್ ಸಿಪಾಯಿ NCB ಎಕ್ಸಾಮಿನೇಷನ್ 2025 ಅಂತ ಓಪನ್ ಆಗುತ್ತೆ. ಕೆಳಗಡೆ ನಿಮ್ಮ ರೋಲ್ ನಂಬರ್ ಇರ್ತೈತಿ, ಅದರ ಕೆಳಗಡೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇರ್ತೈತಿ, ವೆನ್ಯೂ ನೇಮ್ ಅಂದ್ರೆ ನಿಮ್ಗೆ ಯಾವ ಎಕ್ಸಾಮ್ ಸೆಂಟರ್ ನಲ್ಲಿ ಎಕ್ಸಾಮ್ ಬರೆದಿರಿ, ನೆಕ್ಸ್ಟ್ ಎಕ್ಸಾಮ್ ಡೇಟ್ ಕೂಡ ತೋರಿಸುತ್ತೆ, ಎಕ್ಸಾಮ್ ಟೈಮಿಂಗ್ ಕೂಡ ತೋರಿಸುತ್ತೆ, ಸಬ್ಜೆಕ್ಟ್ ಅಂತ ಹೇಳಿ ಕಾನ್ಸ್ಟೇಬಲ್ GD ಎಕ್ಸಾಮಿನೇಷನ್ 2025 ಅಂತ ತೋರಿಸುತ್ತೆ. ಓಕೆ ಸರ್, ಇದರಲ್ಲಿ ನಾನು ಕನ್ಫ್ಯೂಷನ್ ಆಗ್ತಾ ಇದೆ. ನಾನು ಕೀ ಆನ್ಸರ್ PDF ಓಪನ್ ಆಗಿದೆ ಸರಿ, ಸೊ ಅದನ್ನ ನಮ್ದು ರೈಟ್ ರಾಂಗ್ ಯಾವ ತರ ತಿಳ್ಕೊಳ್ಬೇಕಂತ ಹೇಳಿ ಗೊತ್ತಾಗ್ತಲ್ಲ. ಇದು ನೋಡ್ಕೊಡ್ರಿ, ಲೆಫ್ಟ್ ಸೈಡಿಗೆ ಕ್ವಶನ್ 1 ಅಂತ ಕಾಣ್ತಾ ಇದೆ. ಕ್ವಶನ್ 1 ದಲ್ಲಿ ನಿಮ್ದು ಕ್ವಶನ್ ಇದೆ. ಆ ಕ್ವಶನ್ ದಲ್ಲಿ ಕೆಳಗಡೆ 4 ಆಪ್ಷನ್ಸ್ಗಳಿದಾವೆ. ಏನಪ್ಪಾ ಅಂದ್ರೆ ಟೋಟಲಿ 4 ಆಪ್ಷನ್ಸ್ಗಳಿದಾವೆ. ಅದೇ ತರನಾಗಿ ರೈಟ್ ಸೈಡ್ಗೆ ಬರ್ರಿ. ರೈಟ್ ಸೈಡ್ಗೆ ಬಂದಾಗ ಅಂತಾರೆ ಸೊ ನೀವೇನು ಮಾಡಿದ್ದೀರಿ. ಸೊ ರೈಟ್ ಸೈಡ್ಗೆ 3 ಅಂತ ಆನ್ಸರ್ ಕಾಣ್ತಾ ಇದೆಯಲ್ಲ, ಚೂಸ್ ಆಪ್ಷನ್ಸ್ ನೀವು ಕೊಟ್ಟಿರ್ತಕ್ಕಂಥ ಆನ್ಸರ್ ಏನಿದೆ ಅಂತಾರೆ, ನೀವು ಕೊಟ್ಟಿರ್ತಕ್ಕಂಥದ್ದು ಮೂರನೇ ಆನ್ಸರ್. ಅಂದ್ರೆ ಮೂರನೇ ಆನ್ಸರ್ ಅಪ್ಪ ಅಂತಾರೆ ಹೌದು ಇರೋದು ನಿಮ್ದು ಎರಡನೇ ಆನ್ಸರ್. ಒಂದನೇ ಕ್ವಶನ್ ದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ನೀವೇನು ಆಪ್ಷನ್ಗೆ ಟಿಕ್ ಮಾಡಿದ್ರಲ್ಲ ಆಪ್ಷನ್ ಏನಿದೆಯಲ್ಲ ರೈಟ್ ಸೈಡ್ಗೆ ಇರುತ್ತೆ. ರೈಟ್ ಸೈಡ್ಗೆ ಕ್ವಶನ್ ID ಮತ್ತು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಸ್ಟೇಟಸ್ ನೀನು ಆನ್ಸರ್ ಮಾಡಿದೆಯೋ ಇಲ್ಲೋ ಅಂತ ಹೇಳಿ ಸೊ ಸೊಲ್ಯೂಷನ್ ಆಪ್ಷನ್ ಅಂತ ಹೇಳಿ ಸೊ ನೀನು ಯಾವ ಕ್ವಶನ್ಗೆ ಟಿಕ್ ಹಾಕಿದೆಯಲ್ಲ ಅದು ನಿಂದ ಅಕಸ್ಮಾತ್ 2 ಅಂತ ಹಾಕಿದೆ ಅಂತ ತಿಳ್ಕೊ, ಎರಡನೇ ಆಪ್ಷನ್ಗೆ ಹಾಕಿದೆ ಅಂತ ತಿಳ್ಕೊ.
ಈಚೆ ಕಡೆ ಲೆಫ್ಟ್ ಸೈಡ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ದಲ್ಲಿ ಗ್ರೀನ್ ಮಾರ್ಕ್ನಲ್ಲಿ 2 ಅಂತ ಇತ್ತಪ್ಪ ಅಂದ್ರೆ ಅದು ನಿನ್ನ ಕ್ವಶನ್ ರೈಟ್ ಅದ. ಸೊ ಎರಡನೇ ಕ್ವಶನ್ಗೆ ಬಾ. ಎರಡನೇ ಕ್ವಶನ್ಗೆ ರಾಂಗ್ ಯಾವ ತರ ಹುಡುಕ್ಬೇಕಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಮೂರನೇದು ರೈಟ್ ಇದೆ ಅಂತ ತಿಳ್ಕೊ. ನೀ ಹಾಕಿರ್ತಕ್ಕಂಥ ಲೆಫ್ಟ್ ರೈಟ್ ಸೈಡ್ಗೆ 1 ಅಂತ ಇದೆ ಅಂತ ತಿಳ್ಕೊ. ನೀ ಹಾಕಿರ್ತಕ್ಕಂಥ ಆಪ್ಷನ್ 1 ಇದೆಯಪ್ಪ ಅಂತಿತ್ತು, ಅದು ನಿಮ್ದು ರಾಂಗ್, ಆ ಕ್ವಶನ್ ತಪ್ಪಾಗುತ್ತೆ. ಸೊ ಇದೇ ತರನಾಗಿ ಒಂದು ರಫ್ ಶೀಟ್ ಅನ್ನ ತಗೊಳ್ರಿ, ಒಂದು ವೇಸ್ಟ್ ಪೇಪರ್ ಅನ್ನ ತಗೊಂಡ್ಬಿಟ್ಟು ಸೊ ಅದರಲ್ಲಿ 1 2 3 4 5 6 ಅಂತ ಹೇಳ್ಕೇಶಂದ ಸೊ 80 ನಂಬರ್ಸ್ ಅನ್ನ ಬರ್ಕೊಡ್ರಿ. 80 ಕ್ವಶನ್ ನಂಬರ್ಸ್ ಅನ್ನ ಬರ್ಕೊಂಡ್ ಕೇಶಂದ ಲೆಫ್ಟ್ ಸೈಡ್ಗೆ ಒಂದು ನಂಬರ್ ಅನ್ನ ಬರ್ಕೊಡ್ರಿ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಲೆಫ್ಟ್ ಸೈಡ್ಗೆ ಇರುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆಯಲ್ಲ, ಕ್ವಶನ್ ಕೆಳಗಡೆ ಗ್ರೀನ್ ಮಾರ್ಕ್ ಇದೆಯಲ್ಲ, ಅದು ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್, ಅದು ರೈಟ್. ನೀವೇನ ರೈಟ್ ಸೈಡ್ಗೆ ನೀವು ಹಾಕಿದ್ರಲ್ಲ, ಅದಕ್ಕೂ ಮ್ಯಾಚಿಂಗ್ ಇತ್ತಪ್ಪ ಅಂದ್ರೆ ಮಾತ್ರ ಅದು ನಿಮ್ದು ಕ್ವಶನ್ ರೈಟ್ ಇದ್ದಂಗೆ. ನೆಕ್ಸ್ಟ್ ಅದೇ ತರನಾಗಿ ಪ್ರತಿಯೊಬ್ರು ಕೂಡ ಅಷ್ಟು ಕೂಡ ಈ ಕ್ವಶನ್ ಅನ್ನ ಚೆಕ್ ಮಾಡ್ಕೊಡ್ರಿ, ನಿಮ್ಮ ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನೀವು ಇದರಲ್ಲಿ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಈ PDF ಅನ್ನ ಕಂಪಲ್ಸರಿಯಾಗಿ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಆಯ್ತು ನಿಮ್ಮ ಕೀ ಆನ್ಸರ್ ಅನ್ನ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೊ ಇವನ್ನ ಪ್ರಿಂಟ್ ಔಟ್ ಅನ್ನ ತಗೊಳ್ರಿ. ಪ್ರಿಂಟ್ ಔಟ್ ಅನ್ನ ತಗೊಂಡ್ರಪ್ಪ ಅಂದ್ರೆ ಇದೇ ಒಂದು 4-5 ಕ್ವಶನ್ ಪೇಪರ್ ಅನ್ನ ಒಳ್ಳೆ ರೆಫರ್ ಮಾಡ್ರಿ. ನೆಕ್ಸ್ಟ್ SSCGD ಏನಾದ್ರು ನಿಮ್ ಸ್ಕೋರ್ ಕಡಿಮೆ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ SSCGD ಟ್ರೈ ಮಾಡೋರು ಕೂಡ ಸೊ ನೆಕ್ಸ್ಟ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಕ್ವಶನ್ ಪೇಪರ್ ಅನ್ನ ಪ್ರಿಂಟ್ ಔಟ್ ಅನ್ನ ತೆಗೆದಿಟ್ಕೊಳ್ರಿ. ಓಕೆನಾ ಸರ್, ಇದು ಕಟ್ ಆಫ್ ಎಷ್ಟು ನಿಲ್ಬಹುದು, ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಕೂಡ ಡೌಟ್ ನಲ್ಲಿ ಇದ್ರಿ. ಸೊ ನನ್ನ ಪ್ರಕಾರ ಅಂದಾಜ್ ನಾನು ಹೇಳ್ತಿರ್ತಕ್ಕಂಥದ್ದು ಒಂದ್ಸಾರಿ ಇಮ್ಯಾಜಿನೇಷನ್ ಅಷ್ಟೇ ನನ್ನ ಪ್ರಕಾರ. ಯಾಕಂದ್ರೆ ನಾನು ಕ್ಲಿಯರಿಟಿ ಹಾಕ್ಕೊಂಡ್ರೆ ನಿಮ್ ಕ್ಲಿಯರಿಟಿ ಯಾವ ಮಾಹಿತಿನೂ ಕೂಡ ಇದರಲ್ಲಿ ಸ್ಕೋರ್ ಫೈನಲ್ ಕಟ್ ಆಫ್ ನಲ್ಲಿ ಕೂಡ ಏನು ಹೇಳಕ್ಕಾಗಲ್ಲ. ಸೊ ಏನೋ ಒಂದು ನನಗೆ ಬಂದಿದ್ದ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಸೀರಿಯಲ್ ನಂಬರು, ಎಕ್ಸಾಮಿನೇಷನ್ ಡೇಟು, ಎಕ್ಸಾಮ್ ಶಿಫ್ಟು, ಎವರೇಜ್ ಮಾರ್ಕ್ಸು, ಟೋಟಲ್ ಸ್ಟೂಡೆಂಟ್ ಅಂದ್ರೆ ಈ ಶಿಫ್ಟ್ ನಲ್ಲಿ ಇಷ್ಟಿಷ್ಟು ಸ್ಕೋರ್ ಆಗುತ್ತೆ. ಸೊ ಈ ಡೇಟ್ ಇಂದ ಅಂತ ಕೊಟ್ಟಿದಾರ. ಓಕೆ, ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 82, 83, 84, 88, 86, 87, 89 ಮತ್ತೆ 90, 91, 92, 93, 98, 102 ಮಟ್ಟನು ಕೂಡ ಇದರಲ್ಲಿ ಲಾಸ್ಟ್ ಶಿಫ್ಟ್ ಇಂದ 102 ಫಸ್ಟ್ ಶಿಫ್ಟ್ ಇನ್ ಫಸ್ಟ್ ಡೇ ಎಕ್ಸಾಮ್ 82 ಕಟ್ ಆಫ್ ನಿಂತ್ರೆ ಸೊ ಸೆಲೆಕ್ಷನ್ ಆಗ್ತೀರಾ ಅಂತ ಹೇಳಿ ಇದರಲ್ಲಿ ಕೊಟ್ಟಿದಾರ. ಸೊ ಆಲ್ಮೋಸ್ಟ್ ಆಲ್ ಈ ಸರಿ ಎಕ್ಸಾಮ್ ಪೂರ ಒಂದು ಲೆವೆಲ್ಗೆ ಟಫ್ ಇತ್ತು. ನನ್ನ ಪ್ರಕಾರ ನಾನು ಕೂಡ ಅಂದಾಜು ಅನ್ಕೊಂಡಿದ್ದೀನಿ 85 ಅಬೋವ್ ಅಂತ ಹೇಳ್ಕೇಶಂದ. ಸೊ ಯಾರೆಲ್ಲ ನೀವೇನಾದ್ರೂ ಈಗಾಗಲೇ ಸ್ಕೋರ್ ಅನ್ನ ನೋಡ್ಕೊಂಡ್ಬಿಟ್ಟು ಸರ್ ನಾನು 100% ನಾನು ಸೆಲೆಕ್ಷನ್ ಆಗ್ತೀನಿ ಫೈನಲ್ ಕಟ್ ಆಫ್ ನಲ್ಲಿ ಅಂತ ಏನಾದ್ರು ಸೊ ಫಿಸಿಕಲ್ ನಲ್ಲಿ ವೀಕ್ನೆಸ್ ಇದ್ರೆ ಸೊ 5 ಕಿಲೋಮೀಟರ್ ರನ್ನಿಂಗ್ ಅನ್ನ ಓಡ್ಬೇಕಪ್ಪ ಅಂತಂದ್ರೆ 24 ನಿಮಿಷ ಟೈಮಿಂಗ್ ಇರುತ್ತೆ ಪುರುಷರಿಗೆ. ಮಹಿಳೆಯರಿಗೆ 1600 ಮೀಟರ್ ಅನ್ನ 8.5 ನಿಮಿಷದಲ್ಲಿ ಕವರ್ ಅನ್ನ ಮಾಡ್ಬೇಕಾಗುತ್ತೆ. ಇದು ಹಾರ್ಡ್ ಆಗೇ ಇರ್ತತಿ ರನ್ನಿಂಗ್ ಅನ್ನ. ಸೊ ನೀವು ಫಿಸಿಕಲಿ ಫಿಟ್ ಆಗಬೇಕು. ಸರ್ ನಂದು ಚೆಸ್ಟ್ SSCGD ಚೆಸ್ಟ್ ನೋಡಿರ್ಬೋದು, ನಿಮ್ಗೆ ಏನೂ ಕೂಡ ಅಕ್ಸೆಪ್ಟೇಷನ್ನೇ ಕೊಡೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವು ಫಿಸಿಕಲ್ ತಯಾರಿನ ಚೆನ್ನಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಫಿಸಿಕಲ್ ವೀಕ್ನೆಸ್ ಆಯಿತು, ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ಗಳಿದ್ರೆ ಸೊ ಪ್ರತಿಯೊಂದು ಈ ಸರಿ ಅಡ್ಮಿಟ್ ಕಾರ್ಡನ್ನು ಬಿಟ್ಟ ತಕ್ಷಣ ಹೋದ ಸರಿ ಯಾವ ಥರ ನಡೀತಿರಪ್ಪ ಅಂದರೆ ನಿಮ್ಮ ಫಿಸಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ಲು ಒಂದೇ ಏನು ಓದಿ ಜಾಯ್ನ್ ಆಗಿರಪ್ಪ ಅಂದರೆ ಫೈನಲಿ ಕಂಪ್ಲೀಟನ್ನು ಮಾಡುವಂಥ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಸರಿನೂ ಕೂಡ ಅದೇ ಥರ ಪ್ರೊಸೆಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ದು ಏನೇ ಪಾಯಿಂಟ್ಸ್ಗಳಿದ್ರೆ ಸೊ ನಿಮ್ದು ಯಾವುದರಲ್ಲಿ ವೀಕ್ನೆಸ್ ಇದೆಯಲ್ಲ ಅದಕ್ಕೋಸ್ಕರನೇ ನಾವು ಎಲ್ಲ ನಮ್ಮ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದೊಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ನಮ್ಮದೇ ಆಗಿರ್ತಕ್ಕಂಥ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಆರ್ಮಿ, ನೇವಿ, ಏರ್ಫೋರ್ಸ್ ಇದಕ್ಕೆಲ್ಲ RRBಗೆ, ಅಗ್ನಿವೀರಿಗೆ ತರಬೇತಿಗಳನ್ನು, ಎಕ್ಸಾಮ್ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಸೊ ನೀವು ಫಿಸಿಕಲ್ಗೆ ಅಷ್ಟೇ ಫಿಟ್ ಆಗಿ ನಾನು ಫೈನಲ್ ಸೆಲೆಕ್ಷನ್ ಆಗ್ಬೇಕು ಸರ್, ನಾನು SSCGD ಸರಿ ನಾನು ಫೈನಲ್ ಸೆಲೆಕ್ಷನ್ ಆಗಲೇಬೇಕು, ನಾನು ಫಿಸಿಕಲಿ ವೀಕ್ ಇದ್ದೀನಿ, ನಾನು ಸೆಲೆಕ್ಷನ್ ಆದರೆ ಮಾತ್ರ ಈ ಸರಿ ನಂದು ಫೈನಲ್ ಏಜ್ ಇದೆ ಸರ್, ನಾನು ಈಗ ಈ ಸಿಕ್ಕಂಥ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಳ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಫಿಸಿಕಲಿಗೆ ಬರ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಬಾಗಲಕೋಟದಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂತಂದರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೊ ಅದರ ನಿಮ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ. ನಿಮ್ಗೆ 5 ಕಿಲೋಮೀಟರ್ ರನ್ನಿಂಗ್ ಆಯಿತು, ಹೈಟು, ಚೆಸ್ಟು, ವೇಟು, ಡೈಲಿ ಎಷ್ಟೆಷ್ಟು ವೀಕ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ರನ್ನಿಂಗ್ನಲ್ಲಿ ಟೈಮಿಂಗ್ ಯಾವ ಥರ ಕುತ್ಕೊಳ್ತಾ ಇದೆಯಾ ಇಲ್ಲ, ಸೊ ಯಾವ ಥರ ಓಡಬೇಕು, 5 ಕಿಲೋಮೀಟರ್ನ ಓಡೋದು 16 ಕಿಲೋಮೀಟರ್ ಸ್ಪೀಡ್ನಾಗ ಓಡಿದ್ರೆ 5 ಕಿಲೋಮೀಟರ್ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಓಡಿದ್ರೆ ಮಾತ್ರ ನೀವು 5 ಕಿಲೋಮೀಟರ್ ರನ್ನಿಂಗನ್ನು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ತರಬೇತಿಯನ್ನು ನಮ್ಮ ಫಿಸಿಕಲ್ ಟ್ರೈನರ್ ಕೂಡ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟಿರಪ್ಪ ಅಂತಂದರೆ
ಸೊ ನಾವು ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೂಡ ಕೊಡ್ತೀವಿ. ಸೊ ನೀವೇನಾದರೂ ಫಿಸಿಕಲ್ಗೆ ಬರಬೇಕು ಸರ್, ನಾನು ಫೈನಲ್ ಲಿಸ್ಟ್ನಲ್ಲಿ ಕೂತ್ಕೊಳ್ತೀನಿ, ನಾನು ಫಿಸಿಕಲ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ರೆ ಸೊ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲನ್ನು ಮಾಡಿಕೊಡಿ. ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಪ್ರತಿಯೊಬ್ಬರು ಕೂಡ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟು, ನಿಮ್ಮ ಸ್ಕೋರ್ ಎಷ್ಟಾಗಿದೆ, ಫೈನಲ್ ಸ್ಕೋರು ಟೋಟಲ್ ಸ್ಕೋರ್ ಎಷ್ಟಾಗಿದೆ ಅಂತ ಹೇಳಿದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇನೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ಕೊಡ್ರಿ. ಸೊ ನೀವು ಅನ್ಕೊಳ್ಬೋದು ನನ್ನ ಕಮೆಂಟ್ ಅವ್ರು ನೋಡ್ತಾರ ಇವ್ರು ನೋಡ್ತಾರ ಅಂತ ಹೇಳಿದ ಆ ಥರ ತಿಳ್ಕೊಬಿಡ್ರಿ. ನಿಮ್ಮ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಆದ್ಮೇಲೆ ನಮ್ಮ ಕರ್ನಾಟಕದ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿ ಚಂದ ಅಂದಾಜು ಕೂಡ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ಕೊಡ್ರಿ, ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತ ಹೇಳಿದ ಅದ್ರ ಮೇಲೆನೆ ನಾವು ಫಿಸಿಕಲ್ಗೆ ತಯಾರನ್ನ ಮಾಡುವಂಥ ಬೆಸ್ಟ್ ಅಪಾರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ತಲೆ ಕೆಡಿಸ್ಕೋಬೇಡ್ರಿ, ಸರ್ ನಾನು ಕಡಿಮೆ ಆಗಿದೆ, ನಾನು ಸ್ಟಡಿ ಮಾಡಿದ್ದೆ, ಹಾರ್ಡ್ ವರ್ಕ್ ಮಾಡಿದ್ದೆ, ಸೊ ಆದರೂ ಕೂಡ ಆಗಲಿಲ್ಲ ಅಂತನವರು ಕೂಡ ಇದೇ ಬರುವ ಅಕ್ಟೋಬರ್ನಲ್ಲಿ ಕೂಡ ಮತ್ತೆ ನೋಟಿಫಿಕೇಶನ್ ಕೂಡ ಆಗ್ತಾ ಇದೆ. SSCGD ಕ್ಯಾಲೆಂಡರ್ ಕೂಡ ಬಿಟ್ಟಿದ್ರೆ ಅದಕ್ಕಾದ್ರೂ ಕೂಡ ತಯಾರಿಯನ್ನ ಮಾಡೋಣ. ತಲೆ ಕೆಡಿಸ್ಕೋಬೇಡ್ರಿ, ನಾನು ಅದಕ್ಕೆ ಎನಿ ಟೈಮ್ ನಾನು ಸಪೋರ್ಟ್ ಇರ್ತೀನಿ. ಓಕೆ, ಯಾರು ಕೂಡ ಭಯನ ಪಡಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಿಡಿಯೋನ ಶೇರನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ಗಳಿರ್ತಾವಲ್ಲ ಅವೆಲ್ಲ ನಿಮ್ಗೆ ಅಪ್ಡೇಟ್ಗಳು ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಸೊ ಈ ಲಿಂಕ್ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋದ್ರಪ್ಪ ಅಂದರೆ ಈ ಲಿಂಕ್ ಮೇಲೆ ಡೈರೆಕ್ಟ್ ಆಗಿ ಹೋಗಿದ್ರಪ್ಪ ಅಂದರೆ ಡೈರೆಕ್ಟ್ ನಿಮ್ಮ ರೋಲ್ ನಂಬರು ಪಾಸ್ವರ್ಡ್ ಅನ್ನು ಹಾಕಿದ್ರೆ ಓಪನ್ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.